ಹೆಲೋ ನಮಸ್ಕಾರ ಅಸ್ಸಲಾಮು ಅಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಇವತ್ತಿನ ನೀವು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ನೋಡಿರಿ ಫ್ರೆಂಡ್ಸ್, ಟಿಫಿನ್ ರೆಡಿ ಮಾಡ್ತಾ ಇದ್ದೆ. ಟಿಫಿನಲ್ಲಿ ಚಾಳಂಬ್ರಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ರೀ. ನೋಡಿರಿ ಚಾಳಂಬ್ರಿಕಾಯಿ ಎಲ್ಲ ಮುರಿದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಅದು ಬುಟ್ಟಿಯಲ್ಲಿ ನೀರು ಹೋಗಲಿ ಅಂತೇಳ್ಬಿಟ್ಟು ಇಟ್ಟಿದ್ದೀನಿ. ಮತ್ತು ಇಲ್ಲಿ ನೋಡಿರಿ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಈ ಕಡೆ ಶೇಂಗಾ ಹುರ್ಕೊಂಡು ಇಟ್ಟಿದ್ದೀನಿ ಫ್ರೆಂಡ್ಸು. ಇವಾಗೆ ಶೇಂಗಾ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಜೀರಿಗೆ ಸ್ವಲ್ಪ ಉಪ್ಪು ಇಷ್ಟೇ ಹಾಕಿಬಿಟ್ಟು ನಾನು ಚೆನ್ನಾಗಿ ಈ ಥರ ರುಬ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ನೈಸ್ ಮಾಡಬಾರ್ದು ಫ್ರೆಂಡ್ಸು, ಅದು ಶೇಂಗಾ ಥರ ಆ ಥರ ಎಲ್ಲ ಕಾಣಬೇಕು, ಅದರಿಂದಾಗಿ ಈ ಥರ ನಾನು ರುಬ್ಕೊಂಡಿದ್ದೀನಿ ಫ್ರೆಂಡ್ಸು. ಮತ್ತು ಇಲ್ಲಿ ಎಣ್ಣೆಯಲ್ಲಿ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಜಾಸ್ತಿ ಗೋಲ್ಡನ್ ಕಲರ್ ಏನು ಮಾಡ್ಕೋಬಾರ್ದು, ಇಷ್ಟಿದ್ದಾಗೆ ನಾನು ಮಸಾಲೆ ಮತ್ತು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ನಾನು ಚೆನ್ನಾಗಿ ಅದು ಮಸಾಲೆ ಹಸಿ ವಾಸನೆ ಹೋಗೋವರೆಗೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಈ ಥರ ಫ್ರೈ ಮಾಡ್ಕೊಂಡಿದ್ದ ನಂತರ ಎಣ್ಣೆ ಬಿಡುತ್ತಲ್ಲ ಫ್ರೆಂಡ್ಸ್, ಆವಾಗಿನವರೆಗೆ ಫ್ರೈ ಮಾಡ್ಕೋಬೇಕು. ನೋಡಿರಿ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಫ್ರೆಂಡ್ಸ್. ಈ ಥರ ಚವಳೆಕಾಯಿ ಕೂಡ ಮಾಡ್ಕೊಳ್ಬೋದು, ಸೇಮ್ ಟ್ರಿಕ್ ಇದೂ. ನಮಗೆ ಬೇಕಾದರೆ ಟೊಮೆಟೊ ಕೂಡ ಹಾಕ್ಕೋಬೋದು, ನಾನು ಬಟ್ ಟೊಮೆಟೊ ಹಾಕ್ಕೊತ ಇಲ್ಲ. ಮತ್ತು ನೋಡಿರಿ ಇದು ಐತಲ್ಲ, ಇವಾಗ ಚಾಳಂಬ್ರಿಕಾಯಿ ತೊಳೆದಿಟ್ಟಿದ್ದಲ್ಲ ಅದು ಹಾಕಿದ್ದೀನಿ. ಇವಾಗಿದ್ದು ಮಸಾಲೆ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿರಿ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದ ನಂತರ ಮತ್ತು ನಮಗೆ ಸ್ವಲ್ಪ ಅದು ಬೇಯಬೇಕಲ್ಲ ಫ್ರೆಂಡ್ಸು ತರಕಾರಿ, ಇಲ್ಲ ಅಂದರೆ ಮತ್ತು ನೀರು ಹಾಕಿಲ್ಲ ಅಂದರೆ ಒತ್ತೆ ಹೋಗುತ್ತೆ. ಅದರಿಂದಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತು ಸೀಟಿಗೆ ಹಚ್ಚಿದ್ದೆ. ಒಂದು ಸೈಡು ಪಲ್ಯ ರೆಡಿ ಆಗ್ತಾಯಿದೆ, ಒಂದು ಸೈಡ್ ಚಪಾತಿ ರೆಡಿ ಮಾಡಿಕೊಂಡೆ. ನೋಡಿರಿ ನಮ್ಮ ನಾಷ್ಟ ರೆಡಿ ಆಯಿತು. ನೋಡಿರಿ ಫ್ರೆಂಡ್ಸ್, ಬೆಳಗ್ಗೆ ಯಾವ್ದು ऐसा करने के लिए कन्नड़ में एळगी कतरी सांगी. हाँ, एळगी कतरी सांगी ಮಾಡೋರು ಬಂದಾರ ನೋಡ್ರಿ. ಕಲ್ಯಾಣ್ ಇಲ್ಲಿ ನೋಡ್ರಿ, ಇವನು ಬಟ್ಟೆ ಉಟ್ಕೊಂತ ನೋಡಕ್ಕೆ ಬಂದಾನ. ಇಲ್ಲಿ ನೋಡ್ರಿ ಬರ್ಡೇ ಬಾಯ್ ಅಫ್ನಾನ್ದು ಬರ್ಡೇ ಇದೆ ರೀ ಇವತ್ತು. ಹ್ಯಾಪಿ ಬರ್ಡೇ ಅಪ್ಪು. ಕಲ್ಯಾಣ್ ವಿಶ್ ಕರ್ನಾ कर ಅವ್ರಿಗೆ ಬರ ಚಡ್ಡಿ ಗೊಬ್ಬರ ಟೈಮ್ ಇಲ್ಲ ರೀ, ಅದಕ್ಕೋಸ್ಕರ ಹೇಳ್ಬೇಕಲ್ಲ ವಿಡಿಯೋ ಮಾಡಕತ್ತೀನಿ ನನಗೆ. ಹೆಂಗೆ ಬೆಂಕಿ ಬರೋದೈತೆ ನೋಡಿರಿ. 20 ರೂಪಾಯಿ ನೋಡಿರಿ ಮಿಕ್ಸ್ ಮಾಡೋಕ್ಕೆ. ए बैग लग बाहर रखो, टाइम हुआ. जा फिर पैंट पहन ले, टाइम है तो तुम्हारा देखने का लगा देख. ಎಲ್ಲ ಹುಡುಗರು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ರೀ. ಕಲರ್ ಡ್ರೆಸ್ ಎಲ್ಲ ಟೈಮ್ ಆಗ್ತಿತ್ತು ನೋಡಿರಿ ಎಲ್ಲರಿಗೂ. ಅಲ್ಲಿ वो कपड़े ये कपड़े रे बाबा, कितने कपड़े चेंज करता तू. ನೋಡಿರಿ ಈ ಬಟ್ಟೆ ಉಟ್ಕೊಂಡನ ಮತ್ತು ಇನ್ನೊಂದು ಬೇರೆ ಬೇಕಂತೆ. ಪ್ರತಿಯೊಂದು ನಾನೇ ಹುಡುಕೊಡ್ಬೇಕು ನೋಡ್ರಿ ಇವನಿಗೆ. ಮುಖ ನೋಡ್ರಿ ಹೆಂಗೈತಿ ಇವನಿಗೆ. ತಾನ ढूंढले ಆತು रुक ये हो जाने मैं आ हो आएगी. ಪ್ರತಿಯೊಂದು ನಾನೇ ಮಾಡ್ಕೊಡ್ಬೇಕು ನೋಡ್ರಿ. ಚಡ್ಡಿ ಮೇಲೆ ಹೆಂಗೆ ಬಂದು ನಿಂತಾನೆ ನೋಡ್ರಿ, ನಾಚಿಕೆನದೇ ಇಲ್ಲ. ನೋಡ್ರಿ ಆಯ್ತು ನೋಡ್ರಿ 20 ರೂಪಾಯಿ. ಏ ನಕ್ಕೋ ಬಾ ಬಚ್ಚಂಗೆ ಹತ್ತನೇದೇನ ಚೀನಾ ನೋಡ್ರಿ ಎಲ್ಲ ಮುಟ್ಟಿ ನೋಡ್ತಾರ. 20 ರೂಪಾಯಿ ತೊಗೊಂಡಾರಕ್ಕ. ನೋಡ್ರಿ ಟೈಮ್ ಆಗೈತೆ, ಹೋಗ್ತಾ ಇದಾರ. ಬಾಯ್ ಫೈಜಾನ್. पैर क्यों ऐसा रखा, सामने रखना. बाय बाय. ನೋಡಿರಿ ಫ್ರೆಂಡ್ಸು, ಬೆಳಗ್ಗೆಯಿಂದ ಕರೆಂಟ್ ಹೋಗ್ಬಿಟ್ಟಿತ್ತು. ಕರೆಂಟ್ ಹೋಗೋದಕ್ಕೋಸ್ಕರ ಬೆಳಗ್ಗೆಯಿಂದ ವ್ಲಾಗ್ ಏನು ಮಾಡೋಕ್ಕಾಗಿಲ್ಲ ರೀ. ಇವಾಗ ಬೆಳಗ್ಗಿನ ರಾತ್ರಿಯ 7:30 ಆಗಿದೆ. ಇವಾಗ ಕರೆಂಟ್ ಬಂದಿದ್ದೆ ರೀ, ಅದರಿಂದಾಗಿ ನಾನು ಚಾರ್ಜಿಂಗ್ ಇಟ್ಟು ಜಾಸ್ತಿ ಏನಿಲ್ಲ, ಇವಾಗ 2% ಅಷ್ಟೇ ಇದೆ ರೀ. ಆದರೂ ಕೂಡ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇವತ್ತು ಅಫ್ನಂದು ಬರ್ಡೇ ಇದೆ ಅಲ್ರಿ, ಅದಕ್ಕೆ ಇವಾಗ 8 ಗಂಟೆಗೆ ಕೇಕ್ ತೊಗೊಂಡ್ಬಂದಿದ್ದಾರೆ ರೀ.
ನಾವು ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಅಪ್ಪಂದು ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ರೀ. ಬನ್ನಿ ಯಾವ ರೀತಿ ನಾವು ಬರ್ಡೇ ಸೆಲೆಬ್ರೇಷನ್ ಸಿಂಪಲಾಗಿ ಬಡವ್ರ ಮನೆ ಬರ್ಡೇ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ತೋರಿಸ್ತೀವಿ. ಬನ್ನಿ ಫ್ರೆಂಡ್ಸ್. ನೋಡಿರಿ ಫ್ರೆಂಡ್ಸ್, ಕೇಕ್ ಇನ್ನು ಇವಾಗ ಕಟ್ ಮಾಡೋಕ್ಕೋಸ್ಕರ ಎಲ್ಲ ರೆಡಿ ಐತ್ರಿ. ನೋಡಿರಿ ಕೇಕಿನ ಓಪನ್ ಮಾಡಿಲ್ಲ ರೀ, ಇವಾಗ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ ಚಾಕ್ಲೇಟ್, ಇಲ್ಲಿ ಚಿಪ್ಸು, ಇಲ್ಲಿ ನಮ್ಮ ಅಪ್ಪು ಬರ್ಡೇ ಬಾಯ್. ಇಲ್ಲಿ ನೋಡ್ರಿ ನಮ್ಮ ರಿಮಿಷಾ ಚಾಕ್ಲೇಟ್ ತಿಂತದಾಳ. ಚಾಕ್ಲೇಟ್ನಾ ಇಲ್ಲಿ ನೋಡ್ರಿ ನಮ್ಮ ಹಸ್ಬೆಂಡು. ಇವಾಗೆಲ್ಲ ರೆಡಿ ಇದ್ದಾರೆ ಕೇಕ್ ಯಾವಾಗ ಕಟ್ ಮಾಡ್ತಾರ ಅಂತ. ಇಲ್ಲಿ ನಮ್ಮ ಅಪ್ಪಾಜಿನ ನೋಡ್ರಿ ವೇಟಿಂಗ್. ಕೇಕ್ಗೆ ನೋಡಾಯ್ತೀರಿ ಇನ್ನಪ್ಪ. ಬಾ ಕೇಕ್ ಕಟ್ಕರಿಂಗೆ. ಹಾಂ ಅಫು ಒಂದು ನಿಮಿಷ, ನಾನು ಕಾಣ್ತಾ ಇಲ್ಲರಿ. ಕೇಕ್ ಓಪನ್ ಮಾಡಮ್ಮ ಫಸ್ಟ್ ಯಾವ ರೀತಿ ಇದೆ ಅಂತ. ಓಕೆ, ಹಾಂ ನೋಡಿರಿ ನಾವು ಅಫುನೇ ಓಪನ್ ಮಾಡ್ತಾ ಇದ್ದಾನೆ. ನೋಡಿರಿ ಪೈನಾಪಲ್ ಫ್ಲೇವರ್. ನೋಡಿರಿ ಅಫ್ನಾನ್ ಅಂತ ಬರ್ತಿದ್ದಾರೆ. ಓಕೆ ಅಭಿ ऐसे होता है. चाकू पकड़ना. Happy birthday to you. Happy birthday. कब बाबू? इन्हें जाइए चप्पल. Happy birthday to you. बोलो बा. Happy birthday. यहाँ से अफू. कहाँ है अफू? यही खाना बाद में बिस्मिल्लाह बोल रहे. अब तुम्हें खिलाओ बा, अफू खिलाओ. क्रीमी खिला. बोलो बा हैप्पी बर्थडे बोलो बा उसको. यहाँ छे सामने छे. आंधे मुझे देख रहे. अफू यहाँ है बा. अफू देखो यहाँ है. अंदर में आपको काला दिख रहा है. नहीं बोलना ऐसा. बोलो बा हैप्पी बर्थडे बोलो. थैंक यू ना बोल रहे सब बोल के दो. आओ चिन्नू पापा खिलावा. खिला अफू खुशी से खा. तुम्हें भी खिलाओ एक दूसरे को खिलाओ. ओके हैप्पी बर्थडे आपको. विश करो बापू को. बोलो गले मिल का फोटो सर. वाह इधर देखो. वाह ನೋಡಿದ್ರಲ್ಲ ಫ್ರೆಂಡ್ಸು, ಸೆಲೆಬ್ರೇಷನ್ ಸಿಂಪಲ್ಲಾಗಿಯೇ ಮಾಡಿರೋದು ನಾವು. ಯಾರು ಹೊರಗೆ ಎಲ್ಲ ಯಾರು ಕರೆದಿಲ್ಲ ಏನಿಲ್ಲ ರೀ. ಸಿಂಪಲ್ಲಾಗಿ ಮನೆ ಪೂರ್ತಿ ಅಷ್ಟೇ ಮಾಡಿದ್ದೀವಿ. ಮತ್ತು ಸೆಲೆಬ್ರೇಷನ್ ಅಂತೂ ಆಯಿತು. ಇವಾಗ ನಾವು ಊಟಕ್ಕೆ ಕುದುರ್ತಾ ಇದ್ದೀವಿ. ಬನ್ನಿ ಊಟ ಮಾಡೋಣ. ಮತ್ತು ಇವತ್ತು ಏನು ಅಡುಗೆ ಮಾಡಿದ್ದೀನಿ ಅಂತಂದರೆ, ಸಾಯಂಕಾಲ ಮಧ್ಯಾಹ್ನನೇ ಮಾಡಿಬಿಟ್ಟಿದ್ದೀನಿ ರೀ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಕರೆಂಟ್ ಹೋಗ್ಬಿಟ್ಟೈತಲ್ರಿ. ಯಪ್ಪ ಅಡುಗೆ ಮಾಡ್ಕೊಳಕ್ಕೆ ಮತ್ತು ಸಾಯಂಕಾಲ ಯಾವಾಗ ಕರೆಂಟ್ ಬರುತ್ತೇನೋ ಅಂತ ಅಂದ್ಕೊಂಡು ಮತ್ತು ಮಧ್ಯಾಹ್ನನೇ ಮಾಡಿ ಇಟ್ಬಿಟ್ಟೆ ರೀ. ಯಾಕಂದರೆ ಮನೆ ಕತ್ಲಾಗ್ಬಿಡುತ್ತಾ, ಮತ್ತು ಹೆಂಗೆ ಅಡುಗೆ ಮಾಡೋದು, ಅದಕ್ಕೋಸ್ಕರ ಮಧ್ಯಾಹ್ನನೇ ಮಾಡಿಟ್ಟು ಬೇಸಾಯ್ತು ನೋಡಿರಿ. ಮತ್ತು ಇಲ್ಲಿ ನೋಡಿರಿ ಮಧ್ಯಾಹ್ನ ಮಾಡಿನಲ್ರಿ, ಇವಾಗ ಬಿಸಿ ಮಾಡ್ತಾಯಿದ್ದೀನಿ ನೋಡಿರಿ. ಮಟನ್ ಇತ್ತು ರೀ. ಮಟನ್ನು ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿ ಈ ಥರ ಮಾಡಿದ್ದೀನಿ. ಮತ್ತು ಇಲ್ಲಿ ನೋಡಿರಿ ರೈಸ್ ಇವಾಗ ಫೈಜಾನ್ ಕಡಕ್ ರೊಟ್ಟಿ ತೊಗೊಂಡ್ಬರಕ್ಕೆ ಹೋಗಿದ್ದಾನೆ ರೀ. ಸೂಪರಾಗಿರುತ್ತಾ ಮಟನ್ ಚಿಕನ್ ಜೊತೆಗೆ ತಿನ್ನೋಕೆ. ನನಗಂತೂ ರೊಟ್ಟಿ ಮಾಡೋಕ್ಕೆ ಬರೋಂಗಿಲ್ಲ, ಗೊತ್ತೇ ಇದೆ ನಿಮಗೆ.
ಓಕೆ ಫ್ರೆಂಡ್ಸ್, ಇವಾಗ ಕೂಡ ಜಾಸ್ತಿ ಚಾರ್ಜಿಂಗ್ ಏನಿಲ್ಲ ನನ್ನ ಮೊಬೈಲಲ್ಲಿ, ಬರೀ 2% ಇದೆ ಅಷ್ಟೇ. ಅದರಿಂದಾಗಿ ಇವಾಗ ಚಾರ್ಜಿಂಗ್ ಇಡಬೇಕು. ಯಾವಾಗ ಫೋನ್ ಸ್ವಿಚ್ ಆಫ್ ಆಗುತ್ತೆ ಅಂತ ಗೊತ್ತಿಲ್ಲ. ಪದೇ ಪದೇ ಕರೆಂಟ್ ಬೇರೆ ಹೋಗ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ನಾನು ಶಾರ್ಟ್ ವಿಡಿಯೋ ಕೂಡ ನಮ್ಮ ಅಫುದು ತುಂಬ ಲೇಟಾಗಿ ಹಾಕಿದ್ದೀನಿ. 7:30 ಹಾಕಿದ್ದೀನಿ ರೀ. ಹೆಂಗೆ ಚಾರ್ಜಿಂಗ್ ಆಯಿತು 1% ಅವಾಗೆ ಹಾಕ್ಬಿಟ್ಟೆ, ಅವಾಗೆ ಎಡಿಟ್ ಮಾಡಿಬಿಟ್ಟು. ಮತ್ತು ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ ರೀ. ತುಂಬ ಚಿಕ್ಕ ವೀಡಿಯೋ ಮಾಡಿದ್ದೀನಿ ಇವತ್ತು. ಯಾರೆಲ್ಲ ನಮ್ಮ ವೀಡಿಯೋ ನೋಡಿದ್ದೀರಾ, ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಶೇರ್. ಮತ್ತು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.